ಭೂಮಿ ಕೊಡೋದಿಲ್ಲ ಅಂತೇಳಿ ಹೋರಾಟ ಮಾಡುತ್ತಿದ್ದಂಥ ರೈತರ ಮೇಲೆ ಸರ್ವೆಗೆ ಬಂದಂಥ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸುಮಾರು 11 ಜನರ ಮೇಲೆ ಪ್ರಕರಣ ದಾಖಲಾದರೆ ಇನ್ನೂ 11 ಜನ ಇತರರು ರೈತರು ಅಂಥೇಳಿ ಪ್ರಕರಣವನ್ನು ದಾಖಲು ಮಾಡಿ 307 ಕೇಸ್ ಸೇರಿದಂತೆ ಕೆಲವು ಸೆಕ್ಷನ್ಗಳನ್ನು ಹಾಕಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಉಳುಮೆ ಮಾಡ್ತಿದ್ದ, ಪಶು ಸಾಕ್ತಾ ಇದ್ದ ಅಥವಾ ಇನ್ನೇನೋ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದ, ದೇಶದ ಜನರಿಗೆ ಅನ್ನ ಹಾಕ್ತಾ ಇದ್ದಂಥ ರೈತನ ಮೇಲೆ ಕೇಸ್ ದಾಖಲು ಮಾಡಿ ಅವರನ್ನು ಜೈಲಿಗೆ ಕಳಿಸುವಂಥ ಪ್ರಯತ್ನ ರೈತರು ಏನು ಹೇಳ್ತಾರೆ, ಇದನ್ನು ಇವತ್ತಿನ ಸಂಪೂರ್ಣ ಕ್ಯಾಂಪೇನ್ನಲ್ಲಿ ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ಈ ಸುದ್ದಿಯ ಹಿನ್ನೆಲೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೆನಪನ್ನ ಮಾಡಿಕೊಳ್ಳೋಣ. ಬಿಡದಿ ಟೌನ್ಶಿಪ್ ಪರ ವಿರೋಧದ ಬಡಿದಾಟದಲ್ಲಿ ಅನ್ನದಾತರು ರೊಚ್ಚಿಗೆದ್ದಿದ್ರು. ಪ್ರಾಣ ಬೇಕಾದರೂ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತಿರುವ ರೈತರ ಒಂದು ಬಣ ಮಂಡಲಹಳ್ಳಿಯಲ್ಲಿ ಜುಲೈ 13ರಂದು ಸರ್ವೆಗೆ ಬಂದ ಅಧಿಕಾರಿಗಳ ವಾಹನಗಳಿಗೆ ಕಲ್ಲು ಹೊಡೆದಿದ್ರು. ಅಲ್ಲದೆ ಪೊರಕೆಯಲ್ಲೂ ಹೊಡೆದಿದ್ದರು. ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ, 20 ಮಂದಿ ರೈತರ ವಿರುದ್ಧ ಪ್ರಕರಣ. ರೈತರಿಂದ ದಾಳಿ ಕುರಿತು ಪೊಲೀಸರು 11 ರೈತ ಮುಖಂಡರು ಸೇರಿ 20 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೈತರ ವಿರುದ್ಧ 22ಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ಪೊಲೀಸರು ಹಾಕ್ಕೊಂಡಿದ್ದಾರೆ. ಪೊಲೀಸರಿಗೆ ಯಾವ ರೀತಿ ಒತ್ತಡ ಇತ್ತೋ ಗೊತ್ತಿಲ್ಲ. ಏಕೆಂದರೆ ಪ್ರಕರಣವನ್ನು ತಿರುಚಿದ್ದಾರೆ. ಏಕೆಂದರೆ ಏನಾಗಿದೆ ಅಂದರೆ ಅವತ್ತು ನಡೆದಂಥ ಘಟನೆಯಲ್ಲಿ ಅವತ್ತು ಬೆಳಗ್ಗೆ ಸುಮಾರು 11:30 DYSP ನಮ್ಮ ಹತ್ರ ಬಂದಿದೆ. ಬೈರ್ಮಂಗಲ ಧರಣಿ ಸ್ಥಳದಲ್ಲಿ ನಮ್ಮನ್ನು ಭೇಟಿ ಮಾಡಿದ್ರು. ನನ್ನನ್ನೇ ಕರೆದು ಕೇಳಿದ್ರು, ಪ್ರಕಾಶ್ ರೈತರಿಗೆ ಒಂದು GBD ಒಂದು ಅಧಿಕಾರಿಗಳು ಬರ್ತಾರೆ, GMC ಮಾಡಬೇಕು, ಯಾರು ಒಪ್ಪಿಗೆ ಸೂಚಿಸಿದರೆ ಅವ್ರ ಭೂಮಿ ಮಾಡ್ತೀವಿ, ಯಾರು ಒಪ್ಪಿಗೆ ಸೂಚಿಸಲ್ಲ ಭೂಮಿಗಳನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು, ಯಾವುದೇ ಥರ ಪ್ರತಿಭಟನೆ ಅವ್ರಿಗೆ ಪ್ರತಿರೋಧ ಒಡ್ಡಬಾರ್ದು ಅಂತ ಹೇಳಿದ್ರು. ಇದೇ ರೀತಿ ಇನ್ಸ್ಪೆಕ್ಟರ್ ಮುರಳಿ ನೀಡಿದ ದೂರಿನ ಅನ್ವಯ ಅಪರಿಚಿತ ರೈತರ ವಿರುದ್ಧ BNS 189 ಸಬ್ ಕ್ಲಾಸ್ 2 ಸೇರಿ 16 ಸೆಕ್ಷನ್ಗಳ ಅಡಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಈಗಾಗಲೇ ನಾವು ನಮಗೆ ಈ ಕಾನೂನು ಸಂಬಂಧಪಟ್ಟಂಗೆ ಲಾಯರ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಈಗ ಅವರು ನಮ್ದು ಏನೇನದೆ ಈಗ ಕಾನೂನು ಬಗ್ಗೆ ಅಷ್ಟೊಂದು ನಮ್ಗೆ ಅರಿವಿಲ್ಲ. ನಾವು ರೈತರು ನಮ್ಗೆ ಅರಿವಿಲ್ಲ. ನಮಗೆ ರೈತರದ್ದು ಏನು ಅದೇ ಅದನ್ನ ಕೋರ್ಟ್ಗೆ ಹಾಕ್ತಾ ಇದ್ದೀರಿ. ಇನ್ನು ರೈತರ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಲಾಗಿದೆ ಅನ್ನೋದನ್ನ ನೋಡೋಣ. ಸೆಕ್ಷನ್ 189 ಸಬ್ ಕ್ಲಾಸ್ 2 ಕಾನೂನು ಬಾಹಿರವಾಗಿ ಗುಂಪುಗೂಡುವುದು, ಪ್ರತ್ಯೇಕ ಅಪರಾಧದಲ್ಲಿ ಭಾಗಿಯಾಗುವುದು. ಸೆಕ್ಷನ್ 352 ಶಾಂತಿ ಭಂಗ ಅಥವಾ ಹಿಂಸಾಚಾರ ಪ್ರಚೋದಿಸುವುದು, ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವುದು. ಸೆಕ್ಷನ್ 351 ಸಬ್ ಕ್ಲಾಸ್ 2 ಹಲ್ಲೆ ನಡೆಸುವುದಾಗಿ, ಅವರ ಆಸ್ತಿಗೆ ಹಾನಿ ಮಾಡುವ ಬೆದರಿಕೆ. ಸೆಕ್ಷನ್ 109 ಸಬ್ ಕ್ಲಾಸ್ 1 ಕೊಲೆ ಮಾಡುವ ಪ್ರಯತ್ನದಲ್ಲಿ ತೊಡಗುವುದು. ಸೆಕ್ಷನ್ 115 ಸಬ್ ಕ್ಲಾಸ್ 2 ಇನ್ನೊಬ್ಬರಿಗೆ ಸ್ವಯಂ ಪ್ರೇರಿತ ದೈಹಿಕ ಗಾಯ ಮಾಡುವುದು. ಸೆಕ್ಷನ್ 118 ಸಬ್ ಕ್ಲಾಸ್ 1 ಅಪಾಯಕಾರಿ ಆಯುಧಗಳು, ಸಾಧನಗಳನ್ನು ಬಳಸಿ ಉದ್ದೇಶಪೂರ್ವಕ ಗಾಯ ಉಂಟು ಮಾಡುವುದು. ಹಾಗಿದ್ರೆ ರೈತರಿಗೆ ಎದುರಾಗಿರುವ ಕಾನೂನು ಸಂಕಷ್ಟ ಎಷ್ಟು ಗಂಭೀರವಾಗಿದೆ ಅನ್ನೋ ಬಗ್ಗೆ ಹಿರಿಯ ವಕೀಲರು ವಿವರಿಸಿದ್ದು ಹೀಗೆ. ಸಿಗಲ್ಲ ಬೇರೆ, ನಾನು ತುಂಬಾ ಕಷ್ಟ ಆಗುತ್ತಿಲ್ಲ ಇಂಥ ವಿಚಾರಗಳು. 352 351 ಹಾಕಿದ್ದಾರೆ ಸಬ್ ಕ್ಲಾಸ್ 2 ಶಾಂತಿ ಭಂಗ ಪ್ರಚೋದಿಸತಕ್ಕಂತ ದುರುದ್ದೇಶದಿಂದ ಒಂದು ಅವಮಾನ ಮಾಡತಕ್ಕಂತ ಒಂದು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ಮತ್ತೆ 126 ಅಂದ್ರೆ ಯಾವುದೇ ಸರ್ಕಾರಿ ನೌಕರ, ಅಲ್ಲಿ ಪೊಲೀಸ್ ಇರ್ಬೋದು, ಯಾರೇ ಇರ್ಬೋದು, ಕಾನೂನುಬದ್ಧ ಸ್ಥಳಕ್ಕೆ ಹೋಗ್ತಕ್ಕಂಥದ್ದನ್ನ ಉದ್ದೇಶಪೂರ್ವಕವಾಗಿ ತಡೆ ಹಿಡಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇದು ತುಂಬಾ ಗಂಭೀರವಾದ ಒಂದು ಆರೋಪ ಅಂತಕ್ಕಂಥದ್ದು. ಇದು ಕೋರ್ಟಿಗೆ ಬಿಟ್ಟಿದ್ದು. ನಾವು ಒಂದು ಹೇಳ್ಬೋದು, ಇಲ್ಲಿ ಆಗಿರ್ತಕ್ಕಂಥದ್ದು FIR ಇರ್ತಕ್ಕಂಥ ವಿಚಾರಗಳು, FIR ನಮೂದನೆ ಮಾಡ್ತಿರ್ತಕ್ಕಂಥ ಎಲ್ಲಾ ಸೆಕ್ಷನ್ಗಳು ತುಂಬಾ ಗಂಭೀರವಾಗಿರ್ತಕ್ಕಂಥದ್ದೇ ಇರ್ತಕ್ಕಂಥದ್ದು. ರೈತರ ಹೋರಾಟಗಳನ್ನೇ ರಾಜಕೀಯ ಅಸ್ತ್ರಗಳನ್ನಾಗಿ ಮಾಡಿಕೊಳ್ಳುತ್ತಿರುವ ಆರೋಪಗಳು ಜೋರಾಗಿದೆ. ಕೊನೆಗೆ ಸಂಕಷ್ಟಕ್ಕೆ ಗುರಿಯಾಗೋರು ಕೂಡ ರೈತರೇ ಅನ್ನೋದೇ ವಿಪರ್ಯಾಸ.